ಡೀಟೇಲ್ ಸರಿಯಾಗಿ ನಂಗೆ ಗೊತ್ತಿಲ್ಲ. ಮತ್ತೆ ಅವನ್ ಮದ್ವೆ ಬಗ್ಗೆ ಏನಾದ್ರು ಪ್ಲಾನ್ ಮಾಡಿದಾಳ ಅಕ್ಕ? ಅದನ್ನ ನನ್ನನ್ ಕೇಳ್ತೀಯಲ್ಲೋ, ನಿನ್ ಅಕ್ಕನ ಜೊತೆನೆ ಮಾತಾಡು. ನಾನ್ ಮಾತಾಡೋದಿರಲ್ಲಮ್ಮ. ವಿರಾಟ್ ಬಗ್ಗೆ ಗೊತ್ತಾದಾಗ್ಲಿಂದ ನಮ್ ಇಶಾನಿ ಇಂಡಿಯಾಗ್ ಬರಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಅವನನ್ನ ನೋಡ್ಲೇಬೇಕು ಅಂತ ಹಂಬಲ್ಸ್ತಾ ಇದ್ದಾಳೆ. ಈಗ ಬರದ್ ಬೇಡ ಕಣೋ, ನಾ ವಸುಂಧರನ್ ಜೊತೆ ಮಾತಾಡಿ ಆಮೇಲೆ ವಿಷಯ ತಿಳಿಸ್ತೀನಿ. ಆಯ್ತಮ್ಮ. ಸರಿ, ಮನೆಯಲ್ಲಿ ಎಲ್ರನ್ನೂ ಕೇಳ್ದೆ ಅಂತ ಹೇಳು. ಆಯ್ತು, ಓಕೆ, ಬಾಯ್. ಯಾರಮ್ಮ? ನಿನ್ ತಮ್ಮ ಓಂಕಾರ್ ಇಂಡಿಯಾಗ್ ಬರೋ ಪ್ಲಾನ್ ಮಾಡ್ತಾ ಇದಾರಂತೆ. ವಿರಾಟ್ ನೋಡ್ಬೇಕು ಅಂತ ಈಶಾನಿ ಒಂದೇ ಸಮ ಕುಣಿತಾ ಇದ್ದಾಳಂತೆ. ಪಾಪ, ಮದ್ವೆ ಆಗೋ ಹುಡುಗನ್ಗೆ ಹೀಗಾಯ್ತಲ್ಲ ಅಂತ ಎಷ್ಟು ನೊನ್ಕೋತಾ ಇರ್ತಾಳೋ ಏನೋ. ಏನಾದ್ರೂ ಮಾತಾಡೆ. ಏನ್ ಮಾತಾಡ್ಲಮ್ಮ? ವಿರಾಟ್ ಏನೋ ನಮ್ಮಂತಸ್ತಿಗೆ ಸರಿಸಮನಾದ ಹುಡುಗಿ, ಆದ್ರೆ ಅಥರ್ವಂಗೆ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟೀಚರ್ ಮಗಳು. ಅವಳೇನಾದ್ರೂ ನಮ್ಮನೆ ಸೊಸಿಯಾಗಿ ಬಂದ್ರೆ ನಮ್ಗಳ ಮಧ್ಯ ಒಳ್ಳೆ ಕೆಲ್ಸದವಳ ತರ ಕಾಣಿಸ್ತಾಳೆ. ಇಲ್ಲಮ್ಮ, ಆ ಬಿಖಾರಿ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಸುಂಧರ ಬಿಡೋದೂ ಇಲ್ಲ. ಏನ್ ಮಾಡ್ತೀಯಾ? ಸ್ವಲ್ಪ ತಾಳ್ಮೆಯಿಂದ ಇರು, ನಿನಗೆ ಗೊತ್ತಾಗತ್ತೆ. ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ? ನೀವು ಮರ್ತಿಲ್ವಾ ನನ್ನನ್ನ? ನನ್ನ ಕಾಡ್ದಂತ ಮೊದಲನೇ ಹುಡುಗಿ ನೀವು.